ಸ್ವಾಮೀಜಿಗಳ ಮಾತು. ಇನ್ನೂ ಸ್ವಾಮೀಜಿಗಳಿದ್ದಾರೆ, ಅವರು ಹಾಕಿಕೊಟ್ಟಂತ ಶ್ರೀಗಳು ನಮ್ಮೊಂದಿಗಿಲ್ಲ, ಆದ್ರೆ ಶ್ರೀಗಳು ಹಾಕಿಕೊಟ್ಟಂತ ಹಾದಿಲನ್ನು ನಡಿತೀವಿ ಅನ್ನೋದು ಮಾತು ಕೂಡ ಹೇಳ್ತಾ ಇದ್ದಾರೆ. ಇನ್ನೂರು ಶ್ರೀಗಳಿದ್ದಾರೆ, ಅವರನ್ನ ಮಾತಾಡ್ಸೋಣ. ನೀವು ಕೊನೆ ಬರೀ ಅವ್ರ ಜೊತೆ ನಿಮ್ಮ ಸಂಬಂಧ ಅದು ಹೇಗಿತ್ತು? ವಿಶ್ವಸಂತರು ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಾಲ್ಯದಲ್ಲಿ ತಮ್ಮ ಪೂರ್ವಾಶ್ರಮವನ್ನು ತ್ಯಾಗ ಮಾಡಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿ MA ಫಿಲಾಸಫಿ ಶಿಕ್ಷಣವನ್ನು ಪೂರೈಸಿಕೊಂಡು ಮತ್ತು ಬಾಲ್ಯದಿಂದಲೇ ಅನೇಕ ಭಗವದ್ಗೀತಾ, ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿ ಹಲವಾರು ಗ್ರಂಥಗಳನ್ನು ಸ್ವರಚಿತ ಮಾಡಿ ಮತ್ತು ಪ್ರವಚನಗಳ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಎಲ್ಲರ ಹೃದಯ ಮಂದಿರದಲ್ಲಿ ಜ್ಞಾನವನ್ನು ಬಿತ್ತಿದಂಥ ಮಹಾನ್ ಶಿವಯೋಗಿಗಳವರು. ಅವರ ಅವಧಿಯೊಳಗೆ ನಾವೆಲ್ಲ ಇದ್ದುಕೊಂಡು ಸೇವೆ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೆ ಒಂದು ಸಿಕ್ಕಿತು. ಪೂಜ್ಯರು ಬಹಳ ಸರಳ ಸ್ವಭಾವದವರು, ತ್ಯಾಗಿಗಳು ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ನನಗೆ ಯಾವುದೂ ಬೇಡ, ಅವರ ಸಂಪತ್ತು ಅಂದ್ರೆ ಜ್ಞಾನವೇ ಸಂಪತ್ತು, ಅವ್ರದ್ದು ಭಕ್ತರೇ ಅವರ ಸಂಪತ್ತು, ಅವ್ರದ್ದು ಪ್ರಕೃತಿಯೇ ಅವರ ಸಂಪತ್ತು. ಪ್ರಕೃತಿಯನ್ನ, ತತ್ವಜ್ಞಾನವನ್ನ, ಭಕ್ತರನ್ನ, ಆಧ್ಯಾತ್ಮಿಕವನ್ನ ಪ್ರೀತಿಸಿ ಇಡೀ ರಾಷ್ಟ್ರದ ಎಲ್ಲ ಸಂತರ ಗಮನವನ್ನ ಸೆಳೆದಂತವರು. ವಿದೇಶದಲ್ಲಿ ಕೂಡ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಹಲವಾರು ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿತ್ತಿ ಬೆಳೆದಂತವರು. ಅಲ್ಲಿ ಕೂಡ ಅವರು ಭಕ್ತರಿದ್ದಾರೆ. ಅದಕ್ಕಾಗಿ ಅವರು ಪೂಜ್ಯರು ಅಂತಿಮ ಸಮಯದಲ್ಲಿ ಕೂಡ ಏನ್ ಹೇಳಿದ್ರು ಅಂದ್ರೆ, ನಾನು ಎಲ್ಲ ಪ್ರಕೃತಿಯಲ್ಲಿ ಗಿಡ ಮರ ಬಳ್ಳಿಗಳಲ್ಲಿ ನಾನು ಸದಾಕಾಲ ಇರ್ತೀನಿ, ಅದಕ್ಕಾಗಿ ನನ್ನ ಸಮಾಧಿ ಕೂಡ ನೀವು ಮಾಡಬೇಡಿ, ಅಗ್ನಿ ಸಂಸ್ಕಾರವನ್ನು ಮಾಡಿ ಅಂತ ಸ್ವಾಮೀಜಿಯವರು 15 ವರ್ಷಗಳ ಹಿಂದೆನೆ ಒಂದು ಬಿಲ್ ಬರೆದಿಟ್ಟಿದ್ರು. ಈ ರೀತಿಯಾಗಿ ಒಂದು ಮಹಾನ್ ತ್ಯಾಗಿ ಪುರುಷರ ಯುಗ. ಅದು ಶರೀರದಿಂದ ಅವರು ನಮ್ಮಿಂದ ಮರೆಯಾದರೂ ಕೂಡ ಅವ್ರ ಜ್ಞಾನದಿಂದ, ಅವ್ರ ವಿಚಾರದಿಂದ, ಅವರ ಆದರ್ಶ ಜೀವನದಿಂದ ನಮ್ಮೆಲ್ಲರ ಋನ್ಮಂದಿರದಲ್ಲಿ ಸದಾಕಾಲ ಅವರು ವಾಸಿಸ್ತಾರ. ಅವರು ಅಮರವಾಗಿ ನಮ್ಮ ಮಧ್ಯದಲ್ಲಿ ಇರ್ತಾರ. ಅವರು ರಾತ್ರಿಯೆಲ್ಲ ಜನ ದರ್ಶನಕ್ಕೆ ಬಂದರು. ಅವರು ಕೊನೆಗೆ ಶರೀರದಿಂದ ನನಗೆ ಬೇಡ ಅಂತ ತಿಳಿದುಕೊಂಡು, ಈ ಶರೀರ ಬೇಡ, ಪ್ರವಚನ ಯಾವಾಗ ನಿಂತಿತು ಮತ್ತು ಪ್ರವಚನ ವಾಕಿಂಗ್ ನಿಂತಿತ್ತಂದ್ರೆ ನನ್ನ ಈ ಜೀವನ ಇನ್ನು ಸಾಕಂತ ತಿಳ್ಕೊಂಡು ಏನೋ ಮಾಡಬೇಡಿ ಅಂತ ತಿಳ್ಕೊಂಡು ಸಲ್ಲೇಖನ ವ್ರತ ತಾವೇ ಸ್ವಂತಾಗಿ ತಗೊಂಡು ಅವರು ತಮ್ಮ ಶರೀರವನ್ನು ನಿನ್ನೆ ಒಂದು ಪವಿತ್ರವಾದಂಥ ಏಕಾದಶಿ, ಇದು ವರ್ಷಕ್ಕೊಮ್ಮೆ ಬರುವಂಥದ್ದು, ಇಂತಹ ದಿನವನ್ನ ಅವರು ಮಹಾ ಆತ್ಮದಲ್ಲಿ ಮಹಾಕಾಶದಲ್ಲಿ ಒಂದಾಗಿದ್ದಾರೆ. ಅವರು ನಾವೆಲ್ಲ ಅವರ ಸೇವೆಯನ್ನು ಮಾಡುವಂತ ಅವಕಾಶ ಭಾಗ್ಯ ನಮ್ಮದಾಯಿತು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಪ್ರಣಾಮ. ಇದು ಏನು ಶ್ರೀಗಳ ಮಾತು. ಅವರು ಜೀವ ಶರೀರದಿಂದ ಹೋಗಿದೆ, ಆದ್ರೆ ಆತ್ಮ ನಮ್ಮೊಂದಿಗಿದೆ ಅನ್ನೊಂದು ಮಾತು ಕೂಡ ಶ್ರೀಗರು ಹೇಳ್ತಾ ಇದ್ದಾರೆ. ಇನ್ನೋರು ಶ್ರೀ ಇದ್ದಾರೆ ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಪ್ಪರೀಗ ಶ್ರೀಗಳು ಇದ್ರು, ಮೈಗೂಡಿಸಿಕೊಂಡು ಶ್ರೀಗಳ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಸವಿಸಬೇಕಾಗಿದೆ. ನಾನು ಮತ್ತೊಮ್ಮೆ ಜಿಲ್ಲಾಡಳಿತದ ಪರವಾಗಿ ಮನವಿಯನ್ನ ಮಾಡ್ತೇನೆ. ಗುರುದೇವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ, ಜ್ಞಾನಯೋಗಿ ವಿಶ್ವಸಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಅಂತಿಮ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತ ಜನ ಸಾಗರ ಹರಿದು ಬರ್ತಾ ಇದೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಜ್ಞಾನ ಸೂರ್ಯ ಅಸ್ತಂಗತವಾದಂತೆ ಅನುಭವಕ್ಕೆ ಬರ್ತಾ ಇದೆ. ಜ್ಞಾನ ಸೂರ್ಯ ವಿಶ್ವಸಂತ ನಡೆದಾಡುವ ದೇವರು, ಮಾತನಾಡುವ ಮಹಾದೇವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಭೌತಿಕವಾಗಿ, ಆದರೆ ಆತ್ಮಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಸದಾಕಾಲ ನೆನೆಯುತ್ತಾ ಶಾಂತಿಯುತವಾದಂತಹ ಸಂತೋಷಮಯವಾದ ಜೀವನವನ್ನ ಸಾಗಿಸೋಣ. ಇವತ್ತಿನ ದಿವಸ ಮಲ್ಲಯ್ಯ ಮಹಾಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂಥ ತುಕಾರಾಮ್ ಬ ಜಾಧವ್ ಇವರು ಸುಂದರ ಜೀವನಕ್ಕೆ ಅಂದದ ನುಡಿಗಳು ಎಂಬ ಒಂದು ಪುಟ್ಟ ಗ್ರಂಥವನ್ನು ರಚಿಸಿದ್ದಾರೆ. ಅದು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿಯೇ ಬಿಡುಗಡೆ ಆಗಬೇಕು ಅಂತ ಅವರ ಆಸೆ ಇತ್ತು, ಇರಲಿ. ಆದರೆ ಇವತ್ತಿನ ದಿವಸ ಅವರ ಲಿಂಗ ಶರೀರದ ಎದುರಿಗೆ ಈ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ. ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳವರು, ಕಣರಿಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು
ಹಾಗೂ ಸುತ್ತೂರದ ಜಗದ್ಗುರು ಮಹಾಸ್ವಾಮಿದೇವರ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತದೆ. ನಮಗಿನ್ನೇನು ದರ್ಶನ ಸಿಗುತ್ತೆ ಇಲ್ಲ ಅಂತಕ್ಕಂಥ ಆತಂಕ. ಹಾ, ಪೂಜ್ಯರು ಗೋಕುಲದಲ್ಲಿ, ಹುಬ್ಬಳ್ಳಿಯ ಗೋಕುಲದಲ್ಲಿ ಮಾಡಿದಂತಹ ಪ್ರವಚನ ಸಂದರ್ಭದಲ್ಲಿ ಜಾಧವ್ ತುಕಾರಾಮ್ ಅವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥ ಗ್ರಂಥ, ಜೀವನ ಮೌಲ್ಯಗಳಿಂದ ಕೂಡಿದೆ. ಈ ಗ್ರಂಥ ಈಗ ಬಿಡುಗಡೆ ಆಗಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಶ್ರೀ ಸುತ್ತೂರು ಜಗದ್ಗುರುಗಳ ಅವರ ಹಾಗೂ ಕನೇರಿ ಮಠದ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಾಗೂ ಮಲ್ಲಯ್ಯ ಮಹಾಸ್ವಾಮಿ ಇನ್ನ ಅನೇಕ ಪೂಜ್ಯರ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತಾ ಇರೋದು ನನಗೆ ಸಂತೋಷವನ್ನು ತಂದಿದೆ. ಕಾರಣ ಎಲ್ಲ ಭಕ್ತ ಸಾಗರದಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದು, ಶಾಂತ ರೀತಿಯಿಂದ ಪೂಜ್ಯರ ದರ್ಶನವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ. ನಮಸ್ಕಾರ. ಇದು ಏನು ಶ್ರೀಗಳ ಮಾತು. ಶ್ರೀಗಳಿಗೆ ಬರೆದಂತ ಪುಸ್ತಕ ಕೂಡ ಅವರ ಕೈಯಿಂದಲೇ ಬಿಡುಗಡೆ ಆಗಬೇಕಿತ್ತು. ಆದರೆ ಕಾರಣಾಂತರದಿಂದ ಶ್ರೀಗಳು ಇಂದು ನಮ್ಮೊಂದಿಗಿಲ್ಲ. ಹಾಗಾಗಿ ಈಗ ಏನು ಶ್ರೀಗಳಿಗೆ ಅವರ ಏನು ಪಾರ್ಥಿವ ಶರೀರದ ಮುಂದೆ ನಾವು ಈಗ ಅದನ್ನ ಪುಸ್ತಕ ಬಿಡುಗಡೆ ಮಾಡುವಂತ ಮಾಡ್ತಾ ಇದ್ದೇವೆ. ಇದು ಏನಂತಾರೆ ಶ್ರೀಗಳ ಮಾತಾಡ್ತಾ ಇದ್ದಾರೆ ಅಂದ್ರೇನು, ಪುಸ್ತಕ ಬಿಡುಗಡೆ ಈಗ ಸಮಾಧಿ ಮುಂದೆ ಕೆಲವೇ ಕ್ಷಣಗಳಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಂತ ಏನು ಸುತ್ತೂರು ಶ್ರೀಗಳ ಏನು ಅಮೃತಾಸ್ತ್ರದಿಂದ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡ್ತಿದ್ವಿ ಅನ್ನೋ ಮಾತು ಕೂಡ ಹೇಳ್ತಾರೆ. ಇನ್ನೋರ್ವ ಶ್ರೀಗಳಿದ್ದಾರೆ, ಅವರನ್ನು ಮಾತಾಡ್ತಾರೆ. ಅಪ್ಪರ ಈಗ ಶ್ರೀಗಳ ಜೊತೆ ನಿಮ್ ಸಂಬಂಧ ಹೆಂಗಿತ್ತು? ಎಷ್ಟು ಅವರು ನಿಮ್ದು ಒಡನಾಟ? ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪವರ ಅವರು ನಾವು ಒಡನಾಡಿಗಳಾಗಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮೇಲೆ ಅಂತಃಕರಣ ಕರುಣೆಯಿಂದ 1970ರಿಂದ ಹಿಡಿದು ಅವರಲ್ಲಿ ನಾನು ಭಾಳ ಸೇವೆಯನ್ನು ಮಾಡಿದವರು. ಅವ್ರು ಕೂಡ ನಾವು ಒಡನಾಡಿದವರು. ಯಾವಾಗಲೂ ಅಂತಃಕರಣ ಹೃದಯ ಉಳ್ಳವರು, ಶಾಂತಿ ಉಳ್ಳವರು. ನಾವು ಎಲ್ಲರೂ ಒಂದು ಸ್ವಲ್ಪ ಹೋಗಿದರೆ ನಮ್ಮನ್ನು ಕರೆದು ಜ್ಞಾನ ಉಪದೇಶ ಮಾಡತಕ್ಕಂಥವ್ರು ಮತ್ತು ನಮಗೇನಪ್ಪ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಹೇಳ್ತಕ್ಕಂಥವ್ರು, ಕರುಣಾ ಹೃದಯಗಳು. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ ಏನಪ್ಪ ಅಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿದ್ದವರಿಗೆ ನಮ್ಮ ಕೂಡಲ ಸಂಗಮ ಒಲಿಗಳು ಅಂತೇಳಿ. ಹಂಗೆ 12ನೇ ಶತಮಾನದಲ್ಲಿ ಬಸವಣ್ಣ ಹಾಗಿದ್ದೋ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಬುದ್ಧಿಜವರು ಇದ್ರು ಅಂತ ತಿಳ್ಕೊಂಡು ನಾವು ತಮ್ಮೆಲ್ಲರಿಗೆ ಹೇಳ್ತಾ ಇದ್ದೇವೆ. ಯಾಕಂದರೆ ವಾದಲ್ಲಿ ಬಂದಲ್ಲಿ ಕೂಡ ಅವ್ರ ಜೊತೆಯಲ್ಲಿದ್ದವ್ರು, ಯಾವಾಗಲೂ ಅವ್ರ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಆದರೂ ನಮ್ಮ ಮೇಲೆ ಅಂತಃಕರಣ ಪ್ರೀತಿ. ಈಗ ಅವ್ರು ನಾವು ಕರ್ಕೊಂಡು ಹೆಂಗಾಗ್ಯವಪ್ಪ ಅಂದ್ರೆ ಕಾಮಧೇನನ್ನು ಬಿಟ್ಟು ಕರು ಹೋದಂತೆ ಆಗಿದೆ. ಆಗ ನಾವು ಆಗಿದ್ದೀವಿ. ಅಂತ ಮಹಾತ್ಮರು ಸಿಗುವುದು ದುರ್ಲಭ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಮಾಡಿದೆ. ಶ್ರೀಗಳು ಸರಳತೆಗೆ ಹೆಸರಾಗಿದ್ರು, ಯಾವುದೇ ಆಡಂಬರದ ಇರಲಿಲ್ಲ, ಅಷ್ಟೊಂದು ಸರಳತೆಯನ್ನು ಅವರು ಯಾವಾಗಲೂ ಶ್ರೀಗಳು ಯಾವಾಗಲೂ ಆಡಂಬರ ಇಲ್ಲ. ಅವರು ಯಾವಾಗಲೂ ಬರೇ ನಿರಾಕಾರ ಇರ್ತಕ್ಕಂಥವ್ರು, ನಿರಾಕಾರ ಸ್ವಯಂ ಜ್ಯೋತಿ ಇದ್ದಂಗ. ಯಾವುದು ಬೇಡವರಲ್ಲ, ತಾವು ಏನಪ್ಪ ಅಂದ್ರೆ ಆಸೆ ಮಾಡೋರಲ್ಲ, ನಿಸ್ವಾರ್ಥದಿಂದ ಇರ್ತಕ್ಕಂಥವ್ರು, ಜ್ಞಾನ ಉಪದೇಶ ಮಾಡತಕ್ಕಂಥವ್ರು, ಸತ್ಯ ಜ್ಞಾನ ಮಾರ್ಗವನ್ನು ಹೇಳ್ತಕ್ಕಂಥ ಮಹಾತ್ಮರು. ಅವರು ಯಾವಾಗಲೂ ಶ್ರೀಗಳು ಏನಪ್ಪ ಅಂದ್ರೆ ಯಾವುದು ಏನು ಆಸೆ ಮಾಡಿಲ್ಲ, ಯಾವಾಗಲೂ ನಿರಾಕಾರ ನಿತ್ಯ ಪರಿಪೂರ್ಣವಾಗಿ ಪರಂ ಜ್ಯೋತಿನಾಗಿ ಬೆಳಿತಾ ಇರ್ತಕ್ಕಂಥವ್ರು, ಯಾವ ಆಸೆಯನ್ನು ಮಾಡಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಾತ್ಮರು ಆಸೆಗಳು ಇರ್ತಕ್ಕಂಥವ್ರು, ಅವರು ಆಸೆ ಬಿಟ್ಟಿರ್ತಕ್ಕಂಥವ್ರು. ಅಂತ ಮಹಾತ್ಮರು ಇನ್ನಾದರೂ ಸಿಗಲಾರದು ಅಂತ ತಿಳ್ಕೊಂಡು ಅಂದ್ರೆ ಶ್ರೀಗಳು ಸಿಂಪಲ್ ಆಗಿರ್ತಾರೆ. ಅವರನ್ನು ಕೂಡ ಈಗ ನಮ್ಮೊಂದಿಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇನ್ನೋರು ಶ್ರೀ ಇದ್ದಾರೆ, ಶ್ರೀಗಳೀಗ ಅಪ್ಪೋರಿಗ ನಮ್ಮೊಂದಿಗಿಲ್ಲ. ಅವ್ರ ಜೊತೆ ನಾನು ಆರೂಢ ಭಾರತಿ ಸ್ವಾಮೀಜಿ, ಬಿಜಾಪುರ ಜಿಲ್ಲೆ ಹುಣಸಾಳದವನು. ಹುಟ್ಟಿನಿಂದ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದ್ದೀನಿ ನಾನು. ಒಂದು 10 ವರ್ಷಗಳಿಂದ ಸಿದ್ದೇಶ್ವರ ಸ್ವಾಮಿ, ನಾನು 10ನೇ ವಯಸ್ಸಿನಾಗ ಇರುವಾಗಲಿಂದ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಇದೆ. ನನಗೀಗ 54 ವರ್ಷ, ಸುಮಾರು 45 ವರ್ಷಗಳ ಸಂಪರ್ಕ ಸಿದ್ದೇಶ್ವರ ಸ್ವಾಮಿ ಜೊತೆಗೆ. ಜ್ಞಾನ ಶಿಖರ, ಒಬ್ಬ ಸಾಮಾನ್ಯ ಬಾಲಕ ಸೂರ್ಯ ಚಂದ್ರನ ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶಿಖರಪ್ರಾಯವಾಗಿ ಬೆಳೆದಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರ ಬಗ್ಗೆ ಮಾತುಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ಆಡಂಬರ ಇಲ್ಲ, ಶಾಲು ಹಾರ ಯಾವುದನ್ನು ಯಾವ ಕಾಲಕ್ಕೂ ಹಾಕೊಂಡಿಲ್ಲ ಅವರು. ಇವತ್ತಿಗೂ ಕೂಡ ಅವರು ಈ ಮಠ ಅವರ ಹೆಸರಿನಲ್ಲಿ ಇಲ್ಲ. ಯಾವತ್ತೋ ಮಠಕ್ಕೆ ರಾಜೀನಾಮೆ ಕೊಟ್ಟರು. ಬಿಳಿಯ ಬಟ್ಟೆಯ ಸಂತ. ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಒಂದು ಹೆಸರು ಸಿದ್ದೇಶ್ವರ ಸ್ವಾಮಿಗಳು. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಮಾತಿದೆ. ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ಅವ್ರ ಯುದ್ಧದಂತೆ, ಇನ್ನೊಂದು ಹೋಲಿಕೆ ಇಲ್ಲ.
ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ರು ಅಂದ್ರೆ ಅವ್ರಂಗೆ ಇದ್ರು, ಅವ್ರಿಗೆ ಹೋಲಿಕೆ ಇನ್ನೊಬ್ರು ಯಾರೂ ಇಲ್ಲ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಾವು ಅನಾಥರ ತರ ಇದ್ದೇವೆ. ಅವರು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಬಲ ಆಗಿದ್ರು. ದೊಡ್ಡ ನಷ್ಟ, ಈ ನಷ್ಟವನ್ನ ಯಾರೂ ಭರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳಂತ ಮಹಾತ್ಮರು ಹುಟ್ಟಿ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಶ್ರೀಗಳು ಸರಳತೆ ಮತ್ತು ಜ್ಞಾನವನ್ನ ಜನರಿಗೆ ಜ್ಞಾನವನ್ನ ನೀಡಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ ಶ್ರೀಗಳೆಲ್ಲರಿಗೂ ಕೂಡ. ಅವರು ಜ್ಞಾನವನ್ನು ನೀಡಬೇಕು ಅನ್ನೋ ಕಳಕಳಿ ಹೇಗಿತ್ತು ಅಂದ್ರೆ, ಯಾವತ್ತೂ ಅವರು ಅವ್ರ ಪ್ರವಚನ 6 ಗಂಟೆಯಿಂದ 7 ಗಂಟೆವರೆಗೂ ಬೆಳಗ್ಗೆ, ಕೆಲವು ಸಲ ಸಂಜೆ 6ರಿಂದ 7 ಗಂಟೆ ಪ್ರವಚನ. ಅವರು 1 ಗಂಟೆ ಪ್ರವಚನಕ್ಕೆ ಎಷ್ಟೆಷ್ಟು ದೂರದಿಂದ ಜನ ಬರ್ತಿದ್ರು. ಜನ ಸಾಗರ ಹರಿದು ಬರ್ತಿತ್ತು. 10,000, 20,000, 25,000 ಲೆಕ್ಕಿಲ್ಲದಷ್ಟು ಜನ ಹರಿದು ಬರ್ತಿತ್ತು. ಬೆಂಗಳೂರಿನಲ್ಲಿ 2003ರಲ್ಲಿ ನಾವು ಅವ್ರ ಪ್ರವಚನ ಏರ್ಪಾಟ್ ಮಾಡಿದ್ದೆವು. 1 ತಿಂಗಳ ಕಾಲ ಇಡೀ ಬೆಂಗಳೂರು ನಗರಿಗೆ ಹಬ್ಬದ ವಾತಾವರಣ ಆಗಿತ್ತು. ಬಹಳ ಸರಳವಾಗಿ ಅವರು ವೇದಾಂತ ಉಪದೇಶ ಏನೋ ಅಸಾಧಾರಣ ಜನರಿಗೆ, ಮುಪ್ಪಾದ ವಯಸ್ಸಿನಾದವರಿಗೆ ವೇದಾಂತ ಅನ್ನೋ ತರ ಇರಲಿಲ್ಲ. ಅದು ತುಂಬಾ ಪ್ರಾಯೋಗಿಕ, ಸಹಜ, ನಮಗೆಲ್ಲರಿಗೂ ಬೇಕಾದದ್ದು ಅನ್ನೋ ರೀತಿಯಲ್ಲಿ ಬಹಳ ಸರಳವಾದ ರೀತಿಯಲ್ಲಿ ಅವರು ಉಪದೇಶ ಮಾಡ್ತಿದ್ರು. ಅವರ ಮಾತಿನ ಶೈಲಿ ಇನ್ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತ ಪ್ರವಚನ ಅವರು. ಇದು ಏನು ಶ್ರೀಗಳ ಮಾತು. ಒಬ್ರು ಏನು ಜನರಿಗೆ ನಮ್ಮಿಂದ ಏನು ಜನರಿಗೆ ಕೊಡಬೇಕು ಅಂದ್ರೆ ಅದು ಜ್ಞಾನವನ್ನ ಕೊಡಬೇಕು. ಅರುಣ್ ಮಾತನಾಡ್ಸೋಣ. ಇನ್ನು ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಮಾತಾಡ್ಲಿಕ್ಕೆ 1 ದಿನ ಅಥವಾ 1 ವರ್ಷ ಕೂಡ ಆದರೂ ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ತಮ್ಮ ಜ್ಞಾನವನ್ನು ಹಂಚಿದಂಥವರು ಸಿದ್ದೇಶ್ವರ ಶ್ರೀಗಳು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.